ರಾಜುಗೌಡ್ರೆ, ಇವತ್ತು ನೀವು ತಕ್ಕಡಿಯ ಇನ್ನೊಂದು ಭಾಗದಲ್ಲಿದ್ದೀರಿ ಅನ್ನೋ ಕಾರಣಕ್ಕಾಗಿ ಇದೆಲ್ಲ ಸರಿ ಅನ್ನಿಸ್ತಿರ್ಬೋದು. ನೀವು ಅಲ್ಲ ಸರಿ ಬಿಜೆಪಿ ಜೊತೆಗಿದ್ದೀರಿ ಅನ್ನೋ ಕಾರಣಕ್ಕೆ ಇದೆಲ್ಲ ಸರಿ ಅನ್ನಿಸ್ಬೋದು. ಇಲ್ಲ ಅಜಿತ್, ಇಲ್ಲಿ ಸರಿ ಅನ್ಸೋದ್ಕಿಂತ ಹೆಚ್ಚಾಗಿ ಪ್ರಾದೇಶಿಕ ಪಕ್ಷಗಳಿಗೆ ತಮ್ಮ ಪಕ್ಷನ ಉಳಿಸ್ಕೊಳ್ಳೋವಂಥ ಒಂದು ಅಸ್ತಿತ್ವನ ಉಳಿಸ್ಕೊಳ್ಳೋವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತವೆ. ಅಲ್ಲಿಂದ ಆಚೆಗೆ ನಮ್ಮ ಸಣ್ಣ ಸಣ್ಣ ಪಕ್ಷಗಳು ಈಗ ನೋಡಿ ನಮ್ಮನ್ನ 30, 40, 50 ಸೀಟ್ ಗೆದ್ದಾಗ ಅಟ್ಲೀಸ್ಟ್ ಅಭಿವೃದ್ಧಿ ಕಡೆಗೆ ಹೋಗಲೇಬೇಕಾಗ್ತದೆ. ಯಾಕೆಂದರೆ ನೆಕ್ಸ್ಟ್ ಆತ ಈ ಗೆದ್ದಂಥ MLA ಆಗಲಿ MP ಆಗಲಿ ಅವ್ನ ಕ್ಷೇತ್ರಕ್ಕೆ ಹೋಗ್ಬೇಕಾಗ್ತದೆ. ಜನ 100 ಪ್ರಶ್ನೆ ಕೇಳ್ತಾರೆ. ಇಲ್ಲಿ ರಾಜಕೀಯ ವ್ಯವಸ್ಥೆ ಹೆಂಗಾಗಿದ್ದಾವೆ ಅಂದರೆ, ನಾವು ನೈಜವಾಗಿ ಮಾತಾಡೋಣ, ಈಗ ಒಂದು MLA ಕಾಂಗ್ರೆಸ್ ಸರ್ಕಾರ ಇದೆ ಅಂದರೆ ಅವ್ರ MLAಗಳಿಗೆ 600 ಕೋಟಿ ಪ್ರಜಾಪ್ರಭುತ್ವದ ಯಾವ್ದಿರುತ್ತೋ ಅದಕ್ಕೆಲ್ಲ ವಿಪಕ್ಷದವ್ರು ಹೋಗ್ಬಿಡ್ಲ. ಅಲ್ಲಲ್ಲ, ಎಲ್ಲಾ ಕೇಂದ್ರದಲ್ಲಿ ಆಡಳಿತ ಪಕ್ಷ ಯಾವ್ದಿರುತ್ತೋ ಅದಕ್ಕೆಲ್ಲ ವಿಪಕ್ಷದವ್ರು ಹೋಗ್ಬಿಡ್ಲಿ. ನೋಡಿ, ಈಗ ಒಬ್ಬ ಮನುಷ್ಯ ಹುಟ್ಟದಾಗಿಂದ ಸಾಯೋವರೆಗೂ 100 ತರ ಸಮಸ್ಯೆಗಳು ಬರ್ತವೆ. ಹಂಗೆ ಒಂದು ರಾಜಕೀಯ ವ್ಯವಸ್ಥೆಗೆ ಬಂದಾಗ 108 ಸಮಸ್ಯೆಗಳು ಬರ್ತವೆ. ಎಲ್ಲದಕ್ಕೂ ಒಂದೇ ಪರಿಹಾರ ಅಲ್ಲ. ಈಗ ಅವ್ರು ಹೋಗ್ತಾ ಇದ್ದಾರೆ ಅಂದ್ರಲ್ಲ, 30, 40, 50, 60 ವರ್ಷಗಳಿಂದ ಅದೇ ಪಕ್ಷದ ಜೊತೆ ಗುರುತಿಸ್ಕೊಂಡಿರ್ತಾರೆ. ಈಗ ನಮ್ಮ ಗುಬ್ಬಿ ವಾಸು ಅವರು ಒಂದು ಕಾಲಘಟ್ಟದಲ್ಲಿ BJP ಅವರು ಆಪರೇಷನ್ ಮಾಡ್ತೀನಿ ಅಂತ ಹೋದಾಗ ಮಾಧ್ಯಮಗಳ ಮುಂದೆ ಬಂದು ದೊಡ್ಡ ಮಟ್ಟದ ಚರ್ಚೆ ಮಾಡಿದ್ರು. ಇವರು ಹೇಳ್ದೆ ಕೇಳ್ದೆ ಇವತ್ತು ಕಾಂಗ್ರೆಸ್ಗೆ ಹೋದ್ರು. ಪರಿಸ್ಥಿತಿಗಳನ್ನ ಯೋಚನೆ ಮಾಡಬೇಕಾಗತ್ತೆ. ಎಲ್ಲಾ ಪ್ರಶ್ನೆಗೂ ಒಂದೇ ಉತ್ತರ ಆಗಲ್ಲ. ಗುಬ್ಬಿ ವಾಸು ಅವರು ಏನು ಎಕ್ಸಾಂಪಲ್ ಹೋಲಿಸುವಂಥದ್ದಲ್ಲ. ಈಗಿನ ಎಲ್ಲಾ ವಿಚಾರಗಳನ್ನು ನಾವು ಒಂದೇ ತಕಡಿಲಿ ಇಟ್ಟು ತೂಗ್ಲಿಕ್ಕಾಗಲ್ಲ. ನೀವ್ ಹೇಳಿದ್ರಿ ಆ ಕಡೆಗೆ ವಾಲ್ತಾ ಇದ್ದೀರಾ ಅಂತ. ಪರಿಸ್ಥಿತಿಗೆ ಅನುಗುಣವಾಗಿ ನಾವೀಗ ನನ್ನ ಪಕ್ಷ ಉಳಿಸ್ಕೋಬೇಕಾಗಿತ್ತು, ನಾವು ಮುಂದುವರೆದಿದ್ದೀವಿ. ಅನುದಾನಗಳಿಲ್ಲ, ಕ್ಷೇತ್ರಗಳಿಗೆ ಏನಂತ ಹೋಗ್ತಾರೆ MLAಗಳು. ಪ್ರಶಾಂತ್, ಅದರ ಜೊತೆಗೆ ಜನಪ್ರತಿನಿಧಿಗಳಿಗೆ ಅವರದೇ ಆದಂಥ ಆತ್ಮಸಾಕ್ಷಿ ಇರುತ್ತಲ್ಲ. ಅಲ್ಲ, ಪ್ರತಿಯೊಬ್ಬ ಜನಪ್ರತಿನಿಧಿ ಮನುಷ್ಯನಿಗೆ ಆತ್ಮಸಾಕ್ಷಿ. ಅದ್ರ ಮೇಲೆ ಯಾಕೆ ನಿರ್ಧಾರ ತಗೊಳ್ಳೋದು? ನನಗನ್ಸುತ್ತೆ ಇದನ್ನು 2 ರೀತಿಯಲ್ಲಿ ನೋಡಬೇಕಾಗುತ್ತೆ. ಒಂದು, ಇತ್ತೀಚಿನ ದಿನಗಳಲ್ಲಿ ಒಂದು ರಾಜುಗೌಡರು ಹೇಳಿದ ಕಾರಣದ ಜೊತೆಗೆ ಆಡಳಿತ ಪಕ್ಷದಲ್ಲಿ ಇರೋದೇ ರಾಜಕಾರಣ ಅನ್ನುವ ರೀತಿಯಲ್ಲಿ ನೀವೀಗ ಮಮತಾ ಬ್ಯಾನರ್ಜಿಯ ಡೌನ್ಫಾಲ್ ನೋಡಿ. ಯಾಕೆ ಡೌನ್ಫಾಲ್ ಇದೆ? ರಾಜ್ಯಸಭೆ ಎಲ್ಲ ಕಡೆ ತಂದಿದ್ಯಾರನ್ನ? ಚಿತ್ರನಟರು, ಚಿತ್ರನಟಿಯರು, ಯಾವುದೋ ಐಡಿಯಾಲಜಿಕಲ್ ಕಾರ್ಯಕರ್ತರ ಕೆಲಸ ಮಾಡೋದವ್ರನ್ನ ಬೆಳೆಸಿದ ಉದಾಹರಣೆಗಳಿಲ್ಲ ಅಲ್ಲಿ. ಹಾಗಾಗಿ ನೀವು ಮಮತಾ ಬ್ಯಾನರ್ಜಿ ಅವರಂಗೆ ಹವಾಯಿ ಚಪ್ಪಲ್ ಹಾಕೊಂಡು ಓಡಾಡಿದವ್ರು ಇರ್ತಾರಲ್ಲ, ಅವ್ರು ಬರ್ಬೇಕಾಗಿತ್ತು ರಾಜ್ಯಸಭೆಗೆ. ಅವರು ಬಹಳ ಕಡಿಮೆ ಇದಾರಲ್ಲಿ. ಹೌದು. ಹಾಗಾಗಿ ಅದು ಡೌನ್ಫಾಲ್ ಒಂದದು. ಎರಡನೇ ಪ್ರಮುಖವಾಗಿ ಅಜಿತ್, ನನಗನ್ಸುತ್ತೆ ನೀವು ಚಳುವಳಿಯಿಂದ ಬಂದಿರ್ತಾರಲ್ಲ ಅವರು ಈ ರೀತಿಯ ರಾಜಕಾರಣದಲ್ಲಿ ಬಂದಾಗ ವಿರೋಧ ಪಕ್ಷದಲ್ಲಿತ್ತು ಅದನ್ನು ಸಹಿಸಿಕೊಳ್ತಕ್ಕಂಥ ಒಂದು ಮಾನಸಿಕತೆ ಬೆಳೆದಿರುತ್ತೆ. ನೀವು ಇವತ್ತು ರಾಜಕಾರಣಕ್ಕೆ ಬರ್ತಾ ಇರೋರು ಯಾರು? ರಿಯಲ್ ಎಸ್ಟೇಟ್ ಏಜೆಂಟ್ಗಳು, ದುಡ್ಡು ಮಾಡ್ತಾ ಇರೋರು, ದುಡ್ಡಿದ್ದವರು. ಉಳಿದವ್ರಿಗೆ ಜನಪ್ರತಿನಿಧಿ ಆಗಲಿಕ್ಕೆ ಎಲ್ಲ ಅವಕಾಶ ಇದೆ. ಹೀಗಾಗಿ ಯಾವ ಪಕ್ಷ ಅಧಿಕಾರದಲ್ಲಿ ಬರುತ್ತೆ, ಸ್ವಲ್ಪ ಗಾಳ ಹಾಕ್ಬಿಟ್ರೆ ಇವ್ರು ಓಡ್ ಹೋಗಿ ಅದರಲ್ಲಿ ಸಿಕ್ಕಾಕೊಳ್ತಾರೆ. ಕರೆಕ್ಟ್. ನಂಬರ್ 1. ನಂಬರ್ 2 ಅಜಿತ್, ನನಗನ್ಸುತ್ತೆ ದಿಸ್ ಇಸ್ ಹೈ ಟೈಮ್. ನಾನು ಆಗಲೇ ಐರನಿ ಹೇಳ್ತಾ ಇದ್ದೆ, ಬಾಂಗ್ಲಾದೇಶದ ವಲಸಿಗರ ಬಗ್ಗೆ ಮಾತಾಡ್ತಾ ಇದ್ದ BJP ಇವತ್ತು ನಿಧಾನವಾಗಿ ಎಲ್ಲ ವಲಸಿಗರನ್ನು ಪಶ್ಚಿಮ ಬಂಗಾಳದಲ್ಲಿ ಪಾರ್ಟಿ ವಲಸಿಗರನ್ನು ತಂದು ಕೂರಿಸ್ತಾ ಇದೆ. ಗೊತ್ತಿಲ್ಲ ಅದರದ್ದು ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು. 2ನೇ ಭಾಗ. 3ನೇ ಭಾಗ ಅಜಿತ್, ಯಾಕೆ ಹಿಂಗಾಗ್ತಾ ಇದೆ ಅನ್ನುವ ಪ್ರಶ್ನೆಗೂ ಕೂಡ ಉತ್ತರ ಹುಡುಕಬೇಕು. ನಾವಿವತ್ತು ಪ್ರಾದೇಶಿಕ ಪಕ್ಷಗಳು ಅಂತ ಇವೆ. 8 ತಿಂದ ಪ್ರಾದೇಶಿಕ ಪಕ್ಷಗಳನ್ನು ನೀವು ನೋಡಿ. ಕುಟುಂಬ ಪಕ್ಷಗಳು, ಬರೀ ಕುಟುಂಬ ಪಕ್ಷ ಅಲ್ಲ, ಕುಟುಂಬ ಪಕ್ಷದಲ್ಲೂ ಕೂಡ ಒಂದು ರೀತಿಯ ವಿಚಿತ್ರ ಅಧಿಕಾರವನ್ನ, ಆಡಳಿತವನ್ನ, ಕುಟುಂಬವನ್ನ, ದುಡ್ಡನ್ನ ಮೊನೊಪಲಿ ಮಾಡ್ಕೊಂಡಿರ್ತಕ್ಕಂಥವ್ರು. ಈಗ ಮಹಾರಾಷ್ಟ್ರದಲ್ಲಿ ಬಾಲ್ ಠಾಕ್ರೆ ವಾಸ್ ಅ ನೈಜ ಲೀಡರ್ ರೀ. ಬಾಲ್ ಠಾಕ್ರೆ ಎಷ್ಟೇ ಡಿಫೆಕ್ಷನ್ ಆದ್ರೆ ನಾರಾಯಣ ರಾಣೆ ಹೋದ್ರೆ ನಾರಾಜ ಅಂತಿದ್ರು ಅಲ್ವಾ? ದಕ್ಕಿಸ್ಕೊಳ್ಳೋ ಶಕ್ತಿ ಇತ್ತು. ಇವತ್ತು ಉದ್ಧವ್ ಠಾಕ್ರೆಗೆ ದಕ್ಕಿಸ್ಕೊಳ್ಳೋ ಶಕ್ತಿ ಇಲ್ಲ. ಇವತ್ತು ನೀವು ಕರ್ನಾಟಕದಲ್ಲಿ ನೋಡಿ, ದೇವೇಗೌಡರು ದಕ್ಕಿಸ್ಕೋತಾ ಇದ್ರು. ಇನ್ನು ಮುಂದೆ JDS ದಕ್ಕಿಸ್ಕೊಳ್ಳುತ್ತಾ? ಯು ಡೋಂಟ್ ನೋ. ದೇವೇಗೌಡರು ದಕ್ಕಿಸ್ಕೊಂಡ್ರು. ಯಾರ್ಯಾರು ಅವ್ರನ್ನ ಬಿಟ್ಟು ಹೋದ್ರು ಅವ್ರನ್ನೆಲ್ಲ ಚುನಾವಣೆಯಲ್ಲಿ ಸೋಲಿಸ್ತಾ ಇದ್ರು. ಯಾಕೆ? ಈಸ್ ಅ ಸೆಲ್ಫ್ ಮೇಡ್ ಮ್ಯಾನ್. ಇವತ್ತು ನಿಮ್ಮ DMK, ಕರುಣಾನಿಧಿ ಇರುವವರೆಗೆ DMKಯನ್ನ ಆಲ್ಟರ್ನೇಟಿವ್ ಅಂತ ಒಂದು ದ್ರವಿಡ ಪಕ್ಷವನ್ನ ಜನ ಯೋಚನೆನೂ ಮಾಡ್ತಾ ಇರಲಿಲ್ಲ. ಇವತ್ತು MK ಸ್ಟಾಲಿನ್, ಉದಯನಿಧಿ ಸ್ಟಾಲಿನ್, ದಯಾನಿಧಿ ಮಾರನ್, ಮುರುಸೋಳಿ ಬಿಡಿ, ದಯಾನಿಧಿ ಮಾರನ್, ಕಲಾನಿಧಿ ಮಾರನ್, ಕನಿಮೋಳಿ, ಇದೇ ಫ್ಯಾಮಿಲಿ ಪಾರ್ಟಿ. ಇವತ್ತು ಜಗನ್ ರೆಡ್ಡಿ ಯಾಕೆ ಸೋತ್ರು?
ಇಲ್ಲ ಟೈಮ್ 30 seconds ಅಷ್ಟೇ. ಚಂದ್ರಶೇಖರ್ ರಾವ್ ಯಾಕೆ ಸೋತು? 30 seconds ಅಷ್ಟೇ. ಒಂದೇ ಒಂದು ಆರ್ ಜೆ ಡಿ ಇವತ್ತು ಯಾಕೆ ಅಧಿಕಾರಕ್ಕೆ ಬರ್ತಾ ಇಲ್ಲ? ಇನ್ನೂ ಉತ್ತರ ಇದೆ. Thank you so much. Thank you so much ನಾಲ್ಕು ಜನರಿಗೂ. Now we should ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.